ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಏನು ವಿಡಿಯೋ ತೋರಿಸ್ತಿದ್ದೀನಿ ಅಂತಂದರೆ, ನಮ್ಮ ತೋಟದಲ್ಲಿ ಮೊದಲು ನಿಮಗೆ ಒಂದು ವಿಡಿಯೋ ಹಾಕಿದ್ದೆ. ಅದು ಫುಲ್ ಎಂಟಿ ಆಗಿತ್ತು, ಅಂದರೆ ತೋಟದಲ್ಲಿ ಏನೂ ಹಾಕಿರಲಿಲ್ಲ, ಅಂದರೆ ಬೇಸಿಗೆಯಲ್ಲಿ ಮಾಡಿದ್ದೆ ನಾನು. ಈಗ ನಂತರ ಮಾಡಬೇಕು, ಬೆಳೆ ಇದ್ದಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನನ್ನ ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ಸಂಡೇ ಅಂತ ಹೋಗಿ ನಮ್ಮ ತೋಟದಲ್ಲಿರುವಂಥ ಬೆಳೆಯನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ. ಏನೆಲ್ಲ ಹಾಕಿದ್ದೀವಿ, ಏನೆಲ್ಲ ಬೆಳೆದಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋನ ನೋಡೋಣ ಬನ್ನಿ. ನಾನಿವಾಗ ಈ ನಮ್ಮದು ಹತ್ತಿ ಹಣ್ಣು ಹಾಕಿದ್ದನ್ನು ತೋರಿಸ್ತಿದ್ದೀನಿ. ನಾನಿವಾಗ ಏನು ತೋರಿಸ್ತಿದ್ದೀನಿ ಅಂತಂದರೆ, ಈ ಥರ ದೊಡ್ಡದಾದ ಗಿಡಗಳಿದೆಯಲ್ಲ, ಅಲ್ಲಿವರೆಗೂ ನಮ್ಮದು ಫುಲ್ ಹತ್ತಿನೇ ಇದೆ. ಹಾಗಾಗಿ ಇದೆಲ್ಲ ಹತ್ತಿ ಇವಾಗ ಆಲ್ರೆಡಿ ಸ್ವಲ್ಪ ಬಿಡಿಸಿದ್ದಾರೆ, ಇನ್ನೂ ಸ್ವಲ್ಪ ಬಿಡಿಸೋದಿತ್ತು, ಹತ್ತಿ ತೆಗೆಯೋದಿತ್ತು. ಇವಾಗ ನೋಡಿ ಇಷ್ಟು ಬಿಡಿಸಿರೋದಿದೆ. ಇವಾಗ ನೋಡಿ ಎಷ್ಟೊಂದು ಹತ್ತಿ ಬೆಳೆದು ಯಾವ ಥರ ನಿಂತಿದೆ ಅಂತ ನೋಡಿ. ಫುಲ್ ಕೆನೆ ಮೊಸರು ಚೆಲ್ದಂಗೆ ಆಗಿಬಿಟ್ಟಿದೆ ತೋಟದಲ್ಲಿ. ನೋಡಿ ಯಾವ ಥರ ಕಾಣ್ತಿದೆ, ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಇದು ಸ್ವಲ್ಪ ಉಳಿದಿರೋದಷ್ಟೇ. ನಾನು ಹೋದಾಗ ಇಷ್ಟೇ ಇತ್ತು, ಹಾಗಾಗಿ ಇದನ್ನು ನಾನು ನಿಮ್ಗೆ ತೋರಿಸ್ಬೇಕು, ವಿಡಿಯೋನ ಶೇರ್ ಮಾಡ್ಕೋಬೇಕಂತ ಈ ವಿಡಿಯೋನ ಮಾಡಿದೆ. ನೋಡಿ ಯಾವ ಥರ ಇದೆ ಅಂತ. ಫುಲ್ ಅಂದರೆ ಖಾಲಿ ಆಗೋಕ್ಕೆ ಬಂದಿದ್ದು, ಸ್ವಲ್ಪ ಆದರೂ ವಿಡಿಯೋ ಮಾಡಬೇಕು ಅಂತ ನಾನು ಬಂದ್ ಮಾಡಿದೆ. ಆಮೇಲೆ ನಮ್ಮ ತೋಟದ ದಂಡೆಯಲ್ಲಿ ಏನಿತ್ತು ಅಂತಂದರೆ, ಇದು ನೋಡಿದ ತಕ್ಷಣ ಎಲ್ಲರ ಬಾಯಲ್ಲಂತೂ ನೀರು ಬರೋದು ಖಚಿತ. ನೋಡಿ ಯಾವ ಥರ ಇದೆ. ಇದಕ್ಕೆ ಏನಂತಿದ್ದಾರೆ ಅಂದರೆ, ನಮ್ಮ ಕಡೆ ಬಾರೆ ಹಣ್ಣು ಅಥವಾ ಬಾರೆಕಾಯಿ ಅಂತ ಕರಿತೀವಿ. ನೋಡಿ ಚಿಕ್ಕ ಚಿಕ್ಕದಾದ ಬಾರೆಕಾಯಿ ಎಷ್ಟು ಚೆನ್ನಾಗಾಗಿದೆ. ಇದು ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ. ಇನ್ನೂ ಅಷ್ಟೊಂದು ಹಣ್ಣು ಕಾಯಿಯಾಗಿರಲಿಲ್ಲ. ಬೇರೆ ಗಿಡದಲ್ಲಿ ಹಣ್ಣು ಕಾಯಿಯಾಗಿತ್ತು, ಅದನ್ನು ನಾವು ಕೀಳ್ಕೊಂಡು ತಿಂದು ಬಜ್ಜೆ ಮಾಡಿದ್ವಿ. ಸಂಡೇನ ಫುಲ್ ಹ್ಯಾಪಿಯಾಗಿ ಕಳೆದ್ವಿ. ನೋಡಿ ಯಾವ ಥರ ಇದೆ ಅಂತ. ಇದು ಒಂದು ತೋರಿಸಿದೆ. ಇನ್ನೊಂದು ಅಲ್ಲಿ ಫುಲ್ ಲೈನ್ಗಳೆಲ್ಲ ಅದೇ ಇದೆ, ಬಟ್ ಅಲ್ಲಿ ಹೋಗೋಕ್ಕೆ ತುಂಬ ಹುಲ್ಲುಗಳು, ಕಸ ಕಡ್ಡಿಗಳು ಆ ಥರ ಬೆಳೆದಿದೆ. ಹೋಗೋಕ್ಕೆ ಸ್ವಲ್ಪ ಭಯನೇ ಆಗುತ್ತೆ, ಯಾಕಂತಂದರೆ ಬೇರೆ ಸ್ನೇಕ್ಸು ಅದು ಇದು ಅಂತ ಇರುತ್ತೆ ಅಂಥೇಳಿ ಆ ಕಡೆ ನಾವು ಜಾಸ್ತಿ ಹೋಗಲ್ಲ. ನೋಡಿ ಯಾವ ಥರ ಇದೆ ಅಂತ. ಇದು ಅಂತೂ ನಮ್ಮ ಚಿಕ್ಕ ತಮ್ಮನಿಗಂದ್ರೆ ತುಂಬ ಇಷ್ಟ. ಇದು ಎಷ್ಟೋ ಬೇಸಿಗೆ ರಜೆಯಲ್ಲಿ ಬಂದರೂ ಕೂಡ ಇದನ್ನು ಇದ್ದಾವೇನೋ ಅಂತ ಕೇಳ್ತಿದ್ದ, ಬಟ್ ಈ ಟೈಮಲ್ಲಿ ಅವನಿಗೆ ಬರೋಕ್ಕಾಗಲ್ಲ, ಸಿಗಲ್ಲ. ಹಾಗಾಗಿ ಇದು ಅವ ತುಂಬಾ ಇಷ್ಟಪಡ್ತಾನೆ ನಮ್ಮ ಮನೆಯಲ್ಲಿ ಅಂತ ಹೇಳ್ಬೋದು. ಅಂದರೆ ನಾವು ಕೂಡ ತಿಂತೀವಿ, ಬಟ್ ಅಷ್ಟೊಂದಲ್ಲ. ಅವನು ತುಂಬ ಅದು ಒಣಗಿ ಹೋಗಿದ್ರೂ ಕೂಡ ಅದು ತಿಂತಾನೆ, ಅವ ಅಷ್ಟು ಇಷ್ಟಪಡ್ತಾನೆ. ಇದು ನೋಡಿ ಇನ್ನೂ ಹಸಿ ಕಾಯಿಗಳಾಗಿದ್ದು, ಇನ್ನೂ ಹಣ್ಣು ಆಗಿರಲಿಲ್ಲ. ಹಾಗಾಗಿ ನಿಮಗೆ ನಾನು ಹೋಗಿರುವಾಗ ಹಸಿ ಕಾಯಿನೇ ಇತ್ತಲ್ವ, ಹಾಗಾಗಿ ನಿಮ್ಗೆ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು, ನಿಮ್ಗೆ ಅದಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಇದೆ ಅಂತ. ಇದು ಎರಡನೇದು. ಅದು ಅಂದ್ರೇನು ತುಂಬಾ ಇದೆ. ಅದು ಹೊಲದ ಕೊನೆಯ ದಡದಲ್ಲಿ ಪ್ರತಿಯೊಂದು ಸಾಲಾಗೇ ಇವೇ ಬೆಳೆದಿರೋದು. ನೋಡಿ ಯಾವ ಥರ ಇದೆ ಅಂತ. ಎಷ್ಟು ಖುಷಿ ಅಲ್ವಾ ಈ ವಿಡಿಯೋ ನೋಡಿ, ಅಥವಾ ಈ ಬಾರಿಕಾಯಿ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರಾದರೂ ನೀವು ತಿಂದಿದ್ದೀರಾ ಅಥವಾ ಇದರ ಟೇಸ್ಟನ್ನು ನೀವು ನೋಡಿದ್ದೀರಾ ಅಂತಂದರೆ ಇದರ ಬಗ್ಗೆ ನನಗೆ ವಿಡಿಯೋ ನೋಡಿದ ತಕ್ಷಣ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ನೋಡಿ ಹಾಗೆ ತೋರಿಸ್ತೀನಿ. ಇನ್ನೊಂದು ಈ ಗಿಡದಲ್ಲಿ ಸ್ವಲ್ಪ ಇದು ಏನು ಮತ್ತೊಂದು ಗಿಡ ತೋರಿಸಿದ್ರಲ್ಲ, ಅದರ ಕೆಳಗೆ ಇನ್ನೂ ಕೂಡ ಬಿದ್ದಿದ್ದು, ಅಂದರೆ ಸ್ವಲ್ಪ ಹಣ್ಣಾಗಿ, ಅಂದರೆ ಇವಾಗ ತಾನೇ ಆಗ್ತಾ ಇರೋದು, ಎಲ್ಲರ ಒಂದೊಂದು ಹಣ್ಣಾಗಿದ್ದು. ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ. ಇನ್ನೊಂದು ಅಷ್ಟೊಂದು ಹುಳಿ ಕೂಡ ಇಲ್ಲ, ಇದು ತುಂಬ ಸ್ವೀಟಾಗಿದೆ. ಇದು ನಮ್ಮ ಸುತ್ತಮುತ್ತಲಿರುವ ಗಿಡದ ಪ್ರತಿಯೊಂದು ಕೂಡ ಸ್ವೀಟಾಗಿದೆ. ಹಾಗಾಗಿ ನಾವು ಗಿಡನ ತೆಗೆದಿರಲ್ಲ, ಅಂದ್ರೆ ತೆಗೆದ್ರೂ ಕೂಡ ಅದು ಬೇಸಿಗೆಯಲ್ಲಿ ತೆಗೆದಿರ್ತೀವಿ, ಹಾಗಾಗಿ ಮತ್ತೆ ಬೆಳೆದು ಬಿಟ್ಕೊಂಡು ಬಿಡುತ್ತೆ ಇದು. ನೋಡಿ ಯಾವ ಥರ ಆಗಿದೆ ಹಣ್ಣುಗಳು, ಕಾಯಿ ನೋಡಿ. ನೋಡಿದ ತಕ್ಷಣ ಇದು ಬಾಯಿಯಲ್ಲಿ ನೀರು ಬರುತ್ತೆ, ಅಂದರೆ ಅಷ್ಟೊಂದು ಸ್ವೀಟಾಗಿರುತ್ತೆ ಇದು. ಹುಳಿ ಆಮೇಲೆ ಸ್ವೀಟ್ ರುಚಿ ಥರನೂ ಇರುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿ, ಅಂದರೆ ಹುಣಸೆ ಹಣ್ಣು ತಿಂದ ಥರ ಇದು. ಯಾರಂದರೆ ಸಿಟಿ ಕಡೆ ಸಿಗಲ್ಲ ಇದು, ಹಾಗೆ ಹಳ್ಳಿ ಕಡೆನೇ ಇರೋದು, ಹಳ್ಳಿ ಜನರಿಗೆ ಗೊತ್ತಿರುತ್ತೆ. ಇದು ನೋಡಿದ ತಕ್ಷಣ ಕಮೆಂಟ್ಸ್ ಮಾಡಿ ಅಂತ ಹೇಳ್ತೀನಿ. ನೋಡಿ ಒಂದೊಂದು ಹಣ್ಣಾಗಿ ಬಿದ್ದಿದ್ದು ನನಗೆ ಅದು ನೋಡಿದ ತಕ್ಷಣ ತಿನ್ಬೇಕು ಅನ್ನಿಸ್ತು, ಹಾಗಾಗಿ ಕೆಳಗೆ ಬಿದ್ದಿರೋದೆಲ್ಲ ಎತ್ಕೋತಿದ್ದೆ ನಾನು. ನೋಡಿ ಯಾವ ಥರ ಆಗಿದೆ ಅಂತ ಗಿಡದಲ್ಲಿ. ಬಟ್ ಇನ್ನೊಂದು ಅಷ್ಟೊಂದು ಆಗಿಲ್ಲ, ಇನ್ನೂ ಹಸಿಯಲ್ಲೇ ಇದೆ, ಅದು ಹಸಿ ಆಗಿವೆ ಕಾಯಿಗಳು. ಮತ್ತು ಇನ್ನೊಂದು ಬೇರೆ ಗಿಡದಲ್ಲಿ, ಇದು ನಮ್ಮ ಹತ್ತಿರದ ತೋಟದಲ್ಲಿ ಬೇರೆಯವ್ರ ಗಿಡದಲ್ಲಿ ಆಗಿತ್ತು, ಅವ್ರು ತಂದು ಕೊಟ್ಟಿದ್ದರು. ಇವು ನಮ್ಮ ಮನೆಯಲ್ಲಿರುವಂಥ ಹುಡುಗರು ನನಗಿಷ್ಟ ಅಂತ ಶೇರ್ ಮಾಡಿಕೊಂಡು ಆ ಥರ ಹಾಕ್ಕೊಂಡು ಕೂತಿದ್ರು. ಇದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಇದೆ. ಇದು ತುಂಬ ಸ್ವೀಟಾಗಿರುತ್ತೆ. ಇದು ಪ್ರತಿ ಸಲ ಇದೂ ಕೂಡ ನಮ್ಮ ತೋಟದ ಪಕ್ಕದಲ್ಲೇ, ಅಂದರೆ ನಮ್ಮ ತೋಟದ ಲೈನಿಗೆ ಕೊನೆ ದಡದಲ್ಲೇ ಆಗಿರೋದು. ಇದು ಬೇರೆ ಇದೆ, ಅದು ಬೇರೆ. ಈ ತಾನೇ ತೋರಿಸಿದ್ರಲ್ಲ ಅದು ಬೇರೆ. ಇದು ಸ್ವಲ್ಪ ನಾವು ಕಾಶಿಬಾರಿಕೆ ಅಂತೀವಿ, ಚೀಟು ಕಾಶಿಬಾರಿಕೆ ಅಂತ, ಆ ಥರ ಇರುತ್ತೆ ಇದು. ಇದು ಕೂಡ ತುಂಬಾ ಸ್ವೀಟಾಗಿರುತ್ತೆ. ಇದು ಹುಳಿ ಇರಲ್ಲ ಜಾಸ್ತಿ.
ನೋಡಿ ತುಂಬ ಸ್ವೀಟಾಗಿರುತ್ತೆ ಇದು. ನನ್ನ ಮಕ್ಕಳು ಶೇರ್ ಮಾಡಿಕೊಂಡು ತಿಂತಾಯಿದ್ರು. ನೋಡಿ ಫುಲ್ ಇವಾಗ ನಮ್ಮ ಹತ್ತಿ ಹೊಲದಲ್ಲಿ ಎಲ್ಲ ಫುಲ್ ಹತ್ತಿಗಳನ್ನು ಬಿಡಿಸಿದ್ದಾರೆ. ಇದು ನೋಡಿ ಯಾವ ಥರ ಇದೆ ಅಂತ. ಫುಲ್ ಖಾಲಿಯಾಗಿದೆ, ಇನ್ನೊಂದು ಟೈಮ್ ಬಿಡಿಸ್ಬೇಕಂತ ಇದು. ಹಾಗಾಗಿ ಈ ಒಂದು ಲೈನ್ ಬಿಡಿಸಿರೋದು ಇದು. ಇದರಲ್ಲಿ ಹೋದರೆ ನಾನು ಅಂತೂ ಅದರಲ್ಲಿ ಕಾಣೋದೇ ಇಲ್ಲ. ಎಷ್ಟೊಂದು ಕೈ ಮೇಲೆ ಎತ್ತಿ ಇದು ಮಾಡಿದ್ರು ಕೂಡ ನನ್ನ ಕೈ ಅಷ್ಟೇ ಕಾಣುತ್ತೆ. ಬಟ್ ಅಷ್ಟೊಂದು ನನಗಿಂತಲೂ 7-8 ಅಡಿವರೆಗೂ ಬೆಳೆದಿದೆ ಇದು. ಅಷ್ಟೊಂದು ಫುಲ್ ಹೈಟ್ ಆಗಿಬಿಟ್ಟಿದೆ. ಒಳಗಡೆ ಹೋದರೆ ಕಾಣಿಸ್ತಾನೆ ಇಲ್ಲ. ನೋಡಿ ನಾನು ಇವಾಗ ಹೋಗಿ ತೋರಿಸ್ತಾ ಇದ್ದೀನಿ. ಅಷ್ಟು ಕೈ ಮಾಡಿದ್ರು ಕೂಡ ನನ್ನ ಕೈಯಿಂದನೇ ಇನ್ನೂ ಅಷ್ಟು ಎತ್ತರವಾಗಿದ್ದೇನೆ. ಪ್ರತಿಯೊಂದು ಗಿಡಗಳು ನನಗಿಂತಲೂ ಅಂದರೆ ನಾನು ನಡೆದಾಡಿಕೊಂಡು ಕೈ ಮೇಲೆ ಎತ್ಕೊಂಡು ಹೋದರೂ ಕೂಡ ನನ್ನ ಕೈ ಕಾಣಲ್ಲ. ಅಂದರೆ ಅಷ್ಟು ಕೈಗಿಂತಲೂ ತುಂಬ ಎತ್ತರವಾಗಿಯೇ ಬೆಳೆದಿವೆ ಇವು ಹತ್ತಿ ಗಿಡಗಳು. ನೋಡಿ ಅದ್ರ ಬೇರೆ ಒಳಗಡೆ ಹೋದರೆ ಫುಲ್ ಕತ್ತಲೆ ಸೆಕೆ ಆಗುತ್ತೆ. ಅಂದರೆ ಗಾಳಿ ಕೂಡ ಆಡ್ತಿರಲಿಲ್ಲ, ಅಷ್ಟು ದೊಡ್ಡದಾಗಿ ಬೆಳೆದಿರುವಂಥ ಹತ್ತಿ ಗಿಡಗಳು ಇವು. ಯಾವ ಥರ ಬೆಳೆದಿದೆ ಅಂತ ನೋಡಿ ಹೆಂಗಿದೆ ಅಂತ. ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ನೋಡಿ ಎಷ್ಟೊಂದು ದೊಡ್ಡದಾಗಿರುವಂಥ ಗಿಡಗಳು. ಒಂದು ಗಿಡಕ್ಕೆ 70-80 ಕಾಯಿಗಳಾಗಿವೆ, ಅಂದರೆ ಹತ್ತಿ ಕಾಯಿಗಳು. ಇದು ನೋಡಿ ಅದೇ ಹತ್ತಿ ಗಿಡದ ಪಕ್ಕದಲ್ಲೇ ಬೇರೆ ಗಿಡದಲ್ಲೇ ಹಾಕಿರುವಂಥದ್ದು. ಇದು ಬಾಳೆ ಗಿಡ ಆಗಲಿ, ಸೀತಾಫಲ ಗಿಡ ಆಗಲಿ. ನೋಡಿ ಇದು ಹತ್ತಿ ಬಿಡಿಸ್ಕೊಂಡು ಚೀಲದಲ್ಲಿ ಹಾಕಿ ಆ ಥರ ಗುಡ್ಡೆ ಥರ ಹಾಕಿದ್ದಾರೆ. ಇಲ್ಲಿ ಗುಡ್ಡೆ ಹಾಕಿದ್ದಾರೆ, ಮನೆ ಹತ್ರ ಹಾಕಿದ್ದಾರೆ. ಆಮೇಲೆ ಇಲ್ಲಿ ಶೆಡ್ಡಲ್ಲಿ ತೋರಿಸ್ತೀನಲ್ವ, ಇಲ್ಲಿ ಕೂಡ ಒಳಗಡೆ ತುಂಬಿದ್ದಾರೆ, ಅಂದರೆ ಹತ್ತಿ ಚೀಲಗಳು ಇಟ್ಟಿದ್ದಾರೆ. ಇದು ತುಂಬ ದೊಡ್ಡದಾದ ಹುಣಸೆ ಮರ ಇದು ನಮ್ಮಲ್ಲಿ. ಇದರ ಹಣ್ಣಂತೂ ತಿಂದರೆ ಅಷ್ಟು ರುಚಿಕರವಾದ ಹಣ್ಣು. ಹುಳಿ ಕೂಡ ಇರಲ್ಲ ಇದು. ಅಂದರೆ ಬಾರಿಕಾಯಿ ಹುಣಸೆಕಾಯಿ ಅಂತೀವಲ್ಲ ಹಾಗೆ ಇದು ಹುಣಸೆಕಾಯಿ ತುಂಬ ದೊಡ್ಡದಾದ ಮರ. ಇನ್ನೊಂದು ಅಷ್ಟೊಂದು ನೆರಳು ಕೂಡ ಇದೆ. ಈ ಗಿಡದ ಕೆಳಗಡೆ ಕೂತ್ರೆ ಅಷ್ಟೊಂದು ತಂಪವಾದದು. ಇವಾಗ ತಾನೇ ಹುಣಸೆಕಾಯಿಗಳನ್ನು ಆಗಿವೆ. ಇದು ಇನ್ನೂ ಹಣ್ಣಾಗಿರಲಿಲ್ಲ. ನೋಡಿ ಇಲ್ಲಿ ಒಳಗಡೆ ಶೆಡ್ಡಲ್ಲಿ ಕೂಡ ಇದೆ, ಹತ್ತಿ ಚೀಲಗಳನ್ನೇ ತುಂಬಿದ್ದಾರೆ. ನೋಡಿ ಯಾವ ಥರ ಇದೆ. ಅಷ್ಟೊಂದು ಚೀಲಗಳು ಅಂದರೆ ಈ ಗಿಡ ಕೆಳಗೂ ಇಟ್ಟಿದ್ದಾರೆ, ಆಮೇಲೆ ಈ ಶೆಡ್ಡಿನಲ್ಲಿನೂ ಇಟ್ಟಿದ್ದಾರೆ, ಆಮೇಲೆ ಬೇರೆ ಮನೆ ಹತ್ರ ಕೂಡ ಅಲ್ಲಿ ಕೂಡ ತುಂಬ ಹತ್ತಿ ಇಟ್ಟಿದ್ದಾರೆ. ಯಾಕಂದರೆ ಮಳೆ ಬರುತ್ತೆ ಅಂತ ಒಳಗಡೆ ಹಚ್ಚಿದ್ದಾರೆ. ಇದು ಎಷ್ಟಿದೆ, ಎಷ್ಟು ಮೂಟೆಗಳು ಇಟ್ಟಿದ್ದಾರೆ ಅಂತ ನಾನು ಎಣಿಸ್ಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ಇಲ್ಲಿಷ್ಟಿದೆ ಅಲ್ಲಿಷ್ಟಿದೆ, ಅದೇ 2-3 ಕಡೆ ಕೂಡ ಇಟ್ಟಿದ್ರು. ಆದರೆ ನಾನು ಕೌಂಟ್ ಮಾಡೋಕ್ಕೆ ಹೋಗಲಿಲ್ಲ. ನೋಡಿ ಯಾವ ಥರ ಇದೆ. ಇದು ಎಷ್ಟು kg ಹಾಕಿದ್ದೀರಿ ಅಂತಲೂ ಗೊತ್ತಿಲ್ಲ. ಬಟ್ ಇನ್ನು ತುಂಬಿಟ್ಟಿದ್ದಾರೆ, ಅಂದರೆ ಮಳೆ ಬರುತ್ತೆ ಅಂತ. ಮತ್ತು ಅದೇ ಶೆಡ್ಡಿನ ಪಕ್ಕದಲ್ಲಿನೇ ನಾವು ತೊಗರಿ ಗಿಡ ಹಾಕಿದ್ದೀವಿ. ಆ ತೊಗರಿ ಕೂಡ ತುಂಬ ಚೆನ್ನಾಗಿದೆ. ಅದ್ರ ಶೆಡ್ಡಿನ ಪಕ್ಕದಲ್ಲಿನೇ ನಮ್ಮ ಮನೆಯ ಪಕ್ಕದಲ್ಲಿನೇ ಅದು ಪೇರು ಗಿಡ ಹಾಕಿದ್ವಿ. ಅವು ನೋಡಿ, ಅಂದರೆ ನೀವು ಸೀಬೆಕಾಯಿ ಅಂತೀರಿ. ಆ ಸೀಬೆಕಾಯಿ ಗಿಡಗಳಿಗೂ ಅದು ಗಿಡಗಳಿಗೆ ಕಾಯಿಯಾಗಿ ತುಂಬ ಕೆಳಗಡೆನೇ, ಅಂದರೆ ನೆಲಕ್ಕೆ ಅಂಟ್ಕೊಂಡು ಬಿಟ್ಟಿವೆ ಅವು ಗಿಡದ ಟೊಂಗೆಗಳೆಲ್ಲ. ನೋಡಿ ಯಾವ ಥರ ಆಗಿವೆ ಅಂತ. ಇನ್ನೊಂದು ತುಂಬ ಸ್ವೀಟಾಗಿ ಕೂಡ ಇದೆ ಇವು ಪೇರು ಹಣ್ಣುಗಳು, ಸೇಬೆ ಹಣ್ಣುಗಳು. ನೋಡಿ ಯಾವ ಥರ ಇದೆ. ಫುಲ್ ನೆಲಕ್ಕೆ ಅಂಟ್ಕೊಂಡು ಬಿಟ್ಟಿದೆ ಇದು ಗಿಡ ಅಂತೂ. ಇಷ್ಟೊಂದು 2-3 ಗಿಡ ಇಲ್ಲ 5 ಗಿಡಗಳೇ ಇದೆ. ಆ 5 ಗಿಡಗಳು ಕೂಡ ಈ ಥರ ನೆಲಕ್ಕೆ ಅಂಟ್ಕೊಂಡು ಬಿಟ್ಟಿದೆ, ಅಷ್ಟು ಕಾಯಿಗಳು ಭಾರ ಆಗಿ. ನೋಡಿ ತೊಗರಿ ಗಿಡದಂತೂ ಇಲ್ಲಿಯೂ ಕೂಡ ತೊಗರಿ ಗಿಡದಲ್ಲಿ ನಮ್ಮ ರಾಜ್ಯ ಯಾವ ಥರ ಓದ್ತಿದ್ದಾನೆ. ಇಲ್ಲಿ ಕೂಡ ಇದ್ರ ಒಳಗಡೆ ಹೋದರೂ ಕೂಡ ಇಲ್ಲಿ ಕಾಣಲ್ಲ. ಅಷ್ಟೊಂದು ಸಿಕ್ಕಾಪಟ್ಟೆ ಬೆಳೆದುಬಿಟ್ಟಿದೆ ಇದು. ಒಂದೊಂದು ಟೊಂಗೆಗಳಿಂದ ಒಂದು ಟೊಂಗೆಗಳು ಕೂಡ್ಕೊಂಡು ಬಿಟ್ಟಿದೆ, ಹಾಗಾಗಿ ಹೋಗೋಕ್ಕೆ ಬರೋಲ್ಲ ಇದು. ನೋಡಿ ಯಾವ ಥರ ಆಗಿದೆ ಅಂತ. ಕಾಯಿಗಳು ಕೂಡ ಅಷ್ಟೇ ಚೆನ್ನಾಗಾಗಿವೆ. ಈ ವರ್ಷಕ್ಕಂತೂ ನಮ್ಮ ತೋಟದ ಬೆಳೆ ಅಂತೂ ಖುಷಿಯಿಂದ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಎಲ್ಲ ಕೂಡ. ಅದರ ಫಸಲಂತೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಈ ಸಲ. ಪ್ರತಿ ಸಲ ಇಷ್ಟೊಂದು ಇರ್ತಿರಲಿಲ್ಲ, ಅಂದರೂ ಈ ಸಲ ದೊಡ್ಡದಾಗಿ ಬೆಳೆದಿರೋವಂಥ ಗಿಡಗಳು ಇವು. ಅಷ್ಟೊಂದು ಕಾಯಿಗಳು ಆಗಿವೆ. ಮತ್ತು ಆಮೇಲೆ ಹತ್ತಿನೂ ಕೂಡ ನಮ್ಮಲ್ಲಿ ಇಳುವರಿ ಜಾಸ್ತಿ ಆಗಿದೆ. ನೋಡಿ ಯಾವ ಥರ ಇದೆ ಅಂತ. ಇದರಲ್ಲಿ ಹೋಗ್ತಿದ್ದೀನಲ್ವ, ಇದು ಹೋದರೂ ಕೂಡ ಇದರಲ್ಲಿ ನಾನು ಕಾಣೋದೇ ಇಲ್ಲ, ಅಷ್ಟು ಎಂದು ಬೆಳೆದಿದೆ ಇದು ಕೂಡ. ಇದು ಯಾವ ಥರ ಆಗಲೇ ಹತ್ತಿ ತೋರಿಸಿದೆ ನಾನು ಆಗಲೇ, ಅದೇ ಥರನೇ ಇದನ್ನು ಕೂಡ ತೊಗರಿ ಗಿಡಗಳು ಬೆಳೆದಿವೆ. ಇದು ಇದ್ದಾಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನಾನು ಮಾಡೋಕ್ಕಾಗಿರಲಿಲ್ಲ. ಇವಾಗ ತೋರಿಸ್ತಿದ್ದೀನಿ ನೋಡಿ, ಎಷ್ಟು ಗಿಡದ ಭಾರ ಆಗಿ ಕೆಳಗಡೆ ಹಿಂಗೆ ಬಾಗ್ಕೊಂಡು ಬಿಟ್ಟಿವೆ ಟೊಂಗೆಗಳು, ಅಷ್ಟೊಂದಾಗಿದ್ದಾವೆ. ಇನ್ನೊಂದು ತಿಂದರೂ ಕೂಡ ಅಷ್ಟೊಂದು ಸ್ವೀಟಾಗಿರುವಂತಹ ತೊಗರಿ ಕಾಯಿಗಳು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೂ ಕೂಡ ಖುಷಿ ಆಯಿತು ಅಂತ ಅನ್ಕೋತೀನಿ.
ಖುಷಿ ಅಲ್ವಾ ತೋಟದ ಬೆಳೆ ನೋಡಿದ ತಕ್ಷಣ. ಆಮೇಲೆ ಮಳೆ ಹೆಂಗಿರುತ್ತೆ, ಮಳೆ ಜಾಸ್ತಿ ಬಂದರೆ ತೋಟದಲ್ಲಿ ಬೆಳೆ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅಲ್ವಾ. ಹಾಗಾಗಿ ಈ ಸಲ ಮಳೆ ಕೂಡ ಅಷ್ಟು ಚೆನ್ನಾಗಾಯಿತು. ಆಮೇಲೆ ನೋಡಿ ಒಂದಕ್ಕೊಂದು ಕೂಡ ಫುಲ್ ಅಂಟ್ಕೊಂಡೇ ಬರುತ್ತಿವೆ. ಇವು ಹೋಗೋಕ್ಕೆ ದಾರಿ ಕೂಡ ಆಗ್ತಿರಲಿಲ್ಲ, ಅಷ್ಟೊಂದು ಬೆಳೆದು ಬಿಟ್ಟಿದ್ದು ಫುಲ್ಲಾಗಿ. ನೋಡಿ ಯಾವ ಥರ ಇದೆ ಅಂತ. ಕಾಯಿ ಕೂಡ ಅಷ್ಟೇ ಸ್ವೀಟಾಗಿದ್ದಾವೆ. ಇದು ನೋಡಿ ಒಂದಿಂದ ಒಂದು ಅಂಟ್ಕೊಂಡು ಬಿಟ್ಟು ಹೋಗೋಕ್ಕೆ ದಾರಿ ಆಗ್ತಿರಲಿಲ್ಲ. ಇನ್ನು ನೋಡಿ ಇಷ್ಟೊಂದು ಕಾಯಿಗಳಾಗ್ಬಿಟ್ಟಿವೆ. ಫುಲ್ ಗಿಡಗಳು ಕಾಯಿಯ ಭಾರಕ್ಕೆ ಟೊಂಗೆಗಳು ಬಗ್ಗಿ ಬಿಟ್ಟಿವೆ, ಅಷ್ಟೊಂದು ಕಾಯಿಗಳಾಗ್ಬಿಟ್ಟಿವೆ. ಇದು ನೋಡಿ ಯಾವ ಥರ ಆಗಿದೆ ಅಂತ. ತುಂಬ ಖುಷಿಯಾಯಿತು ಇಷ್ಟೊಂದೆಲ್ಲ ಬೆಳೆ ನೋಡಿ. ಪ್ರತಿಯೊಂದು ಬೆಳೆದು ಕೂಡ ಇಳುವರಿ ಕೂಡ ಅಷ್ಟೇ ಚೆನ್ನಾಗಾಗಿದೆ ಈ ಸಲ ಅಂತಲೇ ಹೇಳ್ತೀನಿ. ನೋಡಿ ಯಾವ ಥರ ಇದೆ ಅಂತ. ಫುಲ್ ಇವಾಗ ನೀರು ಬೀಳ್ತಿದ್ದಾರಲ್ವ, ಹಾಗಾಗಿ ಇನ್ನೂ ಚೆನ್ನಾಗೇ ಆಗಿದೆ ನಮ್ಮ ತೋಟದ ಬೆಳೆ ಅಂತ ಹೇಳ್ತಿದ್ದೀನಿ. ನೋಡಿ ಅಷ್ಟೊಂದು ಕಾಯಿ ಭಾರಕ್ಕೆ ಗಿಡಗಳು ಯಾವ ಥರ ಬಾಗಿವೆ ಅಂತ. ನೋಡಿ ಇದು ಮನೆ ಮುಂದೆ ಶೋ ಮರ ಅಂತ, ಶೋ ಗಿಡ ಅದ ಅಂತ ಹಚ್ಚಿದ್ವಿ. ಇಷ್ಟೊಂದು ಎಲೆ ಆಗಿ ಫುಲ್ ಅದ್ರ ಕೆಳಗಡೆ ಕುಂತ್ರೆ ತಂಪಾಗಿರುತ್ತೆ, ಅಷ್ಟು ಥರ ಎಷ್ಟು ಚೆನ್ನಾಗಿ ಬೆಳೆದಿದೆ ಎಲೆಗಳು. ನೋಡಿ ಯಾವ ಥರ ಇದೆ ಅಂತ. ಇದು ಮನೆ ಮುಂದೆ ಇದು ತೊಗರಿ ಗಿಡಗಳು ಇವು. ಇದು ನೋಡಿ ನನ್ನ ಮಗ ತಂದು ಬಾರಿಕಾಯಿ ತೋರಿಸ್ತಿದ್ದಾನೆ, ಈ ಥರ ಇದೆ ಅಂತ. ತುಂಬಾ ಸ್ವೀಟಾಗಿದೆ. ಬಾರಿಕಾಯಿ ಅಂದರೆ ತುಂಬಾ ಖುಷಿ ಅಲ್ವ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಯಾವ ಥರ ಇದೆ ಕಣಿಗಿಲು ಹೂವು. ಥ್ಯಾಂಕ್ ಯು.